ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸ್ ಬಗ್ಗೆ. ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ಇದು 14 ವಿಡಿಯೋ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಬಂದು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಇನ್ವರ್ಷನ್ ಆಫ್ ಕೇನ್ ಶುಗರ್ ಆರ್ ಹೈಡ್ರೋಲಿಸಿಸ್ ಆಫ್ ಸುಕ್ರೋಸ್. ಸೊ ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತಂದರೆ ಏನು? ದ ಬ್ರೇಕ್ ಡೌನ್ ಆಫ್ ಸುಕ್ರೋಸ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಇಂಟು ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಇಸ್ ನೌನ್ ಆ್ಯಸ್ ಇನ್ವರ್ಷನ್ ಆಫ್ ಕೇನ್ ಶುಗರ್. ಸೊ ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತಂದರೆ ಏನು ಅಂತಂದರೆ, ಕೇನ್ ಶುಗರಲ್ಲಿರೋಂಥ ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟು ಸುಕ್ರೋಸ್. ಸೊ ಸುಕ್ರೋಸು, ಫ್ರುಕ್ಟೋಸು ಮತ್ತು ಗ್ಲೂಕೋಸ್ ಆಗಿ ಕನ್ವರ್ಷನ್ ಆಗೋಕ್ಕೆ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್, ಅದನ್ನು ಏನಂತ ಕರಿತೀವಿ ನಾವು? ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರಿತೀವಿ ನಾವು, ಅಥವಾ ಹೈಡ್ರೋಲಿಸಿಸ್ ಆಫ್ ಸುಕ್ರೋಸ್ ಅಂತಲೂ ಕರಿತೀವಿ ನಾವು. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಫಸ್ಟು ರಿಯಾಕ್ಷನ್ಸ್ ಬರ್ಕೋಬೇಡ. ನಾವು ಯಾವ್ದು ತೊಗೊತಾ ಇದ್ದೀವಿ? ಫಸ್ಟು ಸುಕ್ರೋಸ್ ತೊಗೋಬೇಕು ಅಲ್ವಾ. ಸೊ ಏನಿರುತ್ತೆ, ಕೇನ್ ಶುಗರಲ್ಲಿ ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ ಯಾವುದು? ಸುಕ್ರೋಸ್. ಸೊ ಸುಕ್ರೋಸ್ ತೊಗೊತೀವಿ. ಸೊ ಸುಕ್ರೋಸಲ್ಲಿ ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ ಅಂತಂದರೆ, ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಅದ್ರ ಜೊತೆಗೆ ಆಕ್ಸಿಜನ್ ಇರುತ್ತೆ. ಸೊ ಕಾರ್ಬನ್ ಎಷ್ಟಿರುತ್ತೆ ನಿಮಗೆ ನೋಡಿ, ಕಾರ್ಬನ್ 12 ಇರುತ್ತೆ, ಹೈಡ್ರೋಜನ್ 22 ಇರುತ್ತೆ, ಆಕ್ಸಿಜನ್ನು 11 ಇರುತ್ತೆ. ಪ್ಲಸ್ ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ನಾವು ವಾಟರ್ನ ತೊಗೋಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಇವಾಗ? ದಿಸ್ ಈಸ್ ಆ್ಯಕ್ಚುಲಿ ಸುಕ್ರೋಸ್. ಇದೇನು ಇದು? ಸುಕ್ರೋಸ್ ಇದು. ಸೊ ಈ ಸುಕ್ರೋಸ್ ಏನಾಗಿ ಕನ್ವರ್ಷನ್ ಆಗುತ್ತೆ ಇವಾಗ? ಗ್ಲೂಕೋಸು ಮತ್ತು ಫ್ರಕ್ಟೋಸ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಇಲ್ಲೇನು ಮಾಡೋಣ? ಹ್ಯಾರೋ ಮಾರ್ಕ್ ಹಾಕೋಣ. ಸೊ ಹ್ಯಾರೋ ಮಾರ್ಕ್ ಹಾಕ್ಕೊಂಡು ರೈಟ್ ಸೈಡಲ್ಲಿ ಪ್ರಾಡಕ್ಟ್ ಏನೇನು ಬರೀಬೇಕು ನಾವು? ಗ್ಲೂಕೋಸು ಮತ್ತು ಫ್ರಕ್ಟೋಸ್ ಬರೀಬೇಕು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನು ಬರುತ್ತೆ ನೋಡಿ. ಸೊ ಗ್ಲೂಕೋಸಲ್ಲೂ ಸಹ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಅದೇ ಥರ. ಸೊ ಫ್ರಕ್ಟೋಸಲ್ಲೂ ಸಹ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ. ಕಾರ್ಬನ್ ಎಷ್ಟಿರುತ್ತೆ? 6 ಇರುತ್ತೆ, ಹೈಡ್ರೋಜನ್ 12 ಇರುತ್ತೆ, ಆಕ್ಸಿಜನ್ 6 ಇರುತ್ತೆ. ಸೊ ಇದರಲ್ಲೂ ಸಹ ಕಾರ್ಬನ್ 6 ಇರುತ್ತೆ, ಹೈಡ್ರೋಜನ್ 12 ಇರುತ್ತೆ, ಆಕ್ಸಿಜನ್ ಎಷ್ಟಿರುತ್ತೆ? 6 ಇರುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಗ್ಲೂಕೋಸ್. ಇದನ್ನು ಗ್ಲೂಕೋಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ನಾವು ಇದನ್ನು ಫ್ರಕ್ಟೋಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ. ಸೊ ನೆಕ್ಸ್ಟ್ ಇವಾಗ ಸೊ ಸುಕ್ರೋಸು, ಗ್ಲೂಕೋಸು ಮತ್ತು ಫ್ರಕ್ಟೋಸ್ ಆಗಿ ಏನಾಗ್ತಾ ಇದೆ? ಇಲ್ಲಿ ಕನ್ವರ್ಷನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಹಾಗಾದರೆ ರಿಯಾಕ್ಷನ್ಸ್ ಪ್ರೋಗ್ರೆಸ್ಸನ್ನು ನೀವು ಯಾವ ಥರ ಮೆಜರ್ ಮಾಡ್ತೀರಾ? ಸೊ ರಿಯಾಕ್ಷನ್ಸ್ ಆಗ್ತಾ ಇದೆ ಅಂತ ಯಾವ ಥರ ಮೆಜರ್ ಮಾಡ್ತೀರಾ ಅಂತಂದರೆ, ದ ಪ್ರೋಗ್ರೆಸ್ ಆಫ್ ದ ರಿಯಾಕ್ಷನ್ ಈಸ್ ಫಾಲೋಡ್ ಬೈ ನೋಟಿಂಗ್ ದ ಆಪ್ಟಿಕಲ್ ರೊಟೇಷನ್ಸ್ ಆಫ್ ದ ರಿಯಾಕ್ಷನ್ ಮಿಕ್ಸ್ಚರ್ ವಿತ್ ದ ಹೆಲ್ಪ್ ಆಫ್ ಅ ಪೊಲಾರಿಮೀಟರ್ ಅಟ್ ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸ್. ಸೊ ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸಲ್ಲಿ ಅಂತಂದರೆ, ಫಸ್ಟ್ ಎಕ್ಸಾಂಪಲ್ ಇವಾಗ ಇನ್ನೂ ಏನಾಗಿಲ್ಲ, ಕನ್ವರ್ಷನ್ ಸ್ಟಾರ್ಟ್ ಆಗಿಲ್ಲ, ಅವಾಗ ಒಂದು ಸರಿ ನೋಟ್ ಡೌನ್ ಮಾಡ್ಕೊತೀನಿ ನಾನು. ಅದಾದಮೇಲೆ ಏನು ಮಾಡ್ತೀನಿ? 5 ಮಿನಿಟ್ಸ್ ಬಿಟ್ಟು, 10 ಮಿನಿಟ್ಸ್ ಬಿಟ್ಟು, ಅಂದರೆ 5 ಮಿನಿಟ್ಸ್ ಇಂಟರ್ವಲ್ಸಲ್ಲಿ ಬಂದು ನಾನು ಏನು ಮಾಡ್ತೀನಿ? ನೆಕ್ಸ್ಟ್ 15 ಮಿನಿಟ್ಸ್, 20 ಮಿನಿಟ್ಸ್, ಈ ಥರ ಇಂಟರ್ವಲ್ಸಲ್ಲಿ ಏನು ಮಾಡ್ತೀನಿ ಅಂತಂದರೆ ಆಪ್ಟಿಕಲ್ ರೊಟೇಷನ್ನ ನಾನು ಏನು ಮಾಡ್ತೀನಿ? ನೋಟ್ ಮಾಡ್ತಾ ಹೋಗ್ತೀನಿ ನಾನು. ಸೊ ಬೈ ಯೂಸಿಂಗ್ ದ ಯಾವುದನ್ನು ಯೂಸ್ ಮಾಡ್ತೀವಿ? ಪೊಲಾರಿಮೀಟರ್ನ ಯೂಸ್ ಮಾಡಿ, ಈ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ನಾನು ಏನು ಮಾಡ್ತೀನಿ? ಆಪ್ಟಿಕಲ್ ರೊಟೇಷನ್ನ ನಾನು ಇಲ್ಲಿ ನೋಟ್ ಡೌನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಆಪ್ಟಿಕಲ್ ರೊಟೇಷನ್ ಅಂತಂದರೆ ಏನು? ಆಪ್ಟಿಕಲ್ ರೊಟೇಷನ್ ಅಂತಂದರೆ, ವೆನ್ ದ ಪ್ಲೇನ್ ಆಫ್ ಪೊಲರೈಸ್ಡ್ ಲೈಟ್ ಈಸ್ ಪಾಸ್ಡ್ ಥ್ರೂ ದ ಎನಿ ಸಬ್ಸ್ಟೆನ್ಸಸ್, ದ ಲೈಟ್ ಈಸ್ ಆ್ಯಕ್ಚುಲಿ rotated to clockwise or the anti-clockwise direction, that is known as actually optical rotation ಅಂತ ಕರಿತೀವಿ. ಸೊ ಪ್ಲೇನ್ ಆಫ್ ಪೊಲರೈಸ್ಡ್ ಲೈಟನ್ನು ನಾವು ಸಬ್ಸ್ಟೆನ್ಸ್ ಇವಾಗ ಸುಕ್ರೋಸ್ ಮೂಲಕ ನಾವು ಪಾಸ್ ಮಾಡಿದಾಗ ಸೊ ಏನಾಗುತ್ತೆ ಅಂತಂದರೆ, ಆ ಪ್ಲೇನ್ ಆಫ್ ಪೊಲರೈಸ್ಡ್ ಲೈಟು ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸಿಗೆ ಏನಾಗುತ್ತೆ ಅಂತಂದರೆ ಡೈರೆಕ್ಷನ್ಗೆ ಟರ್ನ್ ಆಗುತ್ತೆ. ಆ ಟರ್ನ್ ಆಗೋದಕ್ಕೆ ಏನಂತ ಕರಿತೀವಿ? ಆ ರೊಟೇಟ್ ಆಗೋದಕ್ಕೆ ಏನಂತ ಕರಿತೀವಿ? ಆಪ್ಟಿಕಲ್ ರೊಟೇಷನ್ ಅಂತ ಕರಿತೀವಿ. ದ ಸಬ್ಸ್ಟೆನ್ಸಸ್ ವಿಚ್ ರೊಟೇಟ್ ದ ಪ್ಲೇನ್ ಆಫ್ ಪೊಲರೈಸ್ಡ್ ಲೈಟ್ ಇಂಟು ದ ಕ್ಲಾಕ್ ವೈಸ್ ಆರ್ ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, the substance is known as optically active substances ಅಂತ ಕರಿತೀವಿ ನಾವು. ಓಕೆ. ಆ ಸಬ್ಸ್ಟೆನ್ಸ್ಗೆ ಏನಂತೀವಿ? ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಇನ್ನು ಆಪ್ಟಿಕಲ್ ರೊಟೇಷನಲ್ಲಿ 2 ಟೈಪ್ಸ್ ನೋಡ್ತೀವಿ ನಾವು. ಒನ್ ಈಸ್ ಆ್ಯಕ್ಚುಲಿ ಡೆಕ್ಸ್ಟ್ರೋ ರೊಟೇಟರಿ ಅಂತ, ಒಂದು ಡೆಕ್ಸ್ಟ್ರೋ ರೊಟೇಟರಿ ಅಂತ, ಇನ್ನೊಂದು ಏನು ಅಂತಂದರೆ ರೊಟೇಟರಿ, ಇನ್ನೊಂದು ಲೀವೋ ರೊಟೇಟರಿ ಅಂತ ಕರಿತೀವಿ ನಾವು, ಲೀವೋ ರೊಟೇಟರಿ ಅಂತ. ಸೊ ಡೆಕ್ಸ್ಟ್ರೋ ರೊಟೇಟರಿ ಅಂತಂದರೆ ಏನು? ಸಬ್ಸ್ಟೆನ್ಸ್ ಏನಾಗುತ್ತೆ? ಪ್ಲೇನ್ ಆಫ್ ಪೊಲರೈಸ್ಡ್ ಲೈಟನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ರೊಟೇಟ್ ಮಾಡಿದ್ರೆ ಅದನ್ನು ನಾವು ಡೆಕ್ಸ್ಟ್ರೋ ರೊಟೇಟರಿ ಅಂತ ಕರಿತೀವಿ. ಇದನ್ನು ಪಾಸಿಟಿವ್ ಇಂದ ಇಂಡಿಕೇಟ್ ಮಾಡ್ತೀವಿ. ಹಾಗೆಯೇ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಆದರೆ ಅದನ್ನು ಲೀವೋ ರೊಟೇಟರಿ ಅಂತ ಕರಿತೀವಿ. ಅದನ್ನು ನಾವೇನೇನು ಮಾಡ್ತೀವಿ? ನೆಗೆಟಿವ್ ಇಂದ ಇಂಡಿಕೇಟ್ ಮಾಡ್ತೀವಿ. ಓಕೆ. ಸೊ ಆಪ್ಟಿಕಲ್ ರೊಟೇಷನಲ್ಲಿ ಒಂದು ಡೆಕ್ಸ್ಟ್ರೋ ರೊಟೇಟರಿ ಇರುತ್ತೆ, ಒಂದು ಲೀವೋ ರೊಟೇಟರಿ ಇರುತ್ತೆ. ಡೆಕ್ಸ್ಟ್ರೋ ಅಂತಂದರೆ ಕ್ಲಾಕ್ ವೈಸು, ಲೀವೋ ಅಂತಂದರೆ ಆಂಟಿ ಕ್ಲಾಕ್ ವೈಸು. ಡೆಕ್ಸ್ಟ್ರೋ ರೊಟೇಟರಿನ ಪಾಸಿಟಿವ್ ಇಂದ ಇಂಡಿಕೇಟ್ ಮಾಡಿದ್ರೆ, ಲೀವೋ ರೊಟೇಟರಿನ ನೆಗೆಟಿವ್
ನೆಗೆಟಿವಿಂದ ಇಂಡಿಕೇಟ್ ಮಾಡ್ತೀವಿ, ಇಷ್ಟು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ನಾವು ಸುಕ್ರೋಸ್ ತೊಗೊಂಡಾಗ ನೋಡಿ, ಸುಕ್ರೋಸ್ ಏನು ಶೋ ಮಾಡುತ್ತೆ ಅಂತಂದರೆ ಶೋಸ್ ದ ಡೆಕ್ಸ್ಟ್ರೋ ರೊಟೇಟರಿ. ಸೊ ಡೆಕ್ಸ್ಟ್ರೋ ರೊಟೇಟರಿ ಅಂತಂದರೆ ನಾನು ಇದನ್ನು ಏನಂತ ಕನ್ಸಿಡರ್ ಮಾಡ್ಕೊತೀನಿ ಗೊತ್ತಾ? ಸೊ +R1 ಅಂತ ಏನು ರೊಟೇಷನ್ ಇತ್ತು, ಆಪ್ಟಿಕಲ್ ರೊಟೇಷನ್, ಅದನ್ನು +R1 ಅಂತ ತೊಗೊತೀನಿ ನಾನು. ಸೊ ನೆಕ್ಸ್ಟ್ ಗ್ಲೂಕೋಸ್ ಬಂದರೆ ಗ್ಲೂಕೋಸ್ ಆಲ್ಸೋ ಶೋಸ್ ದ ಡೆಕ್ಸ್ಟ್ರೋ ರೊಟೇಟರಿ. ಗ್ಲೂಕೋಸ್ ಸಹ ಪ್ಲೇನ್ ಆಫ್ ಪೊಲರೈಸರ್ ಲೈಟನ್ನು ಏನು ಮಾಡುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ರೊಟೇಟ್ ಮಾಡುತ್ತೆ. ಸೊ ಅದು ಯಾವುದು ರೊಟೇಷನ್ನ ಶೋ ಮಾಡುತ್ತೆ, ಡೆಕ್ಸ್ಟ್ರೋ ರೊಟೇಟರಿನ ಶೋ ಮಾಡುತ್ತೆ. ಸೊ ಇಲ್ಲೂ ಪ್ಲಸ್ ಅಂತ ತೊಗೊಂಡು ಇದನ್ನು R2 ಅಂತ ತೊಗೊತೀನಿ ನಾನು. ಸೊ ನೆಕ್ಸ್ಟು ಫ್ರಕ್ಟೋಸ್ ಬಂದರೆ ನನಗೆ ಇಲ್ಲೇನಾಗುತ್ತೆ ಅಂತಂದರೆ, ಸೊ ಪ್ಲೇನ್ ಆಫ್ ಪೊಲರೈಸರ್ ಲೈಟ್ ಏನಾಗುತ್ತೆ, ಇಲ್ಲಿ ಲೆಫ್ಟ್ ಕಡೆಗೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಏನಾಗುತ್ತೆ ಅಥವಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಏನಾಗುತ್ತೆ, ರೊಟೇಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ನಾವೇನಂತ ಲೀವೋ ರೊಟೇಟರಿ ಆಗೋದ್ರಿಂದ ನೆಗೆಟಿವ್ ಅಂತ ತೊಗೊತೀನಿ, R3 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ, ನಾನು ಪಾಸಿಟಿವ್ ನೆಗೆಟಿವ್ನ ಬಿಟ್ಬಿಡೋಣ, ಬರೀ ಕ್ವಾಂಟಿಟಿ ತೊಗೊಂಡಾಗ R3ಗೆ ಏನಾಗುತ್ತೆ, R3 ಈಸ್ ಗ್ರೇಟರ್ ದೆನ್ R2 ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಬರೋ ಅಂಥ ಫ್ರುಕ್ಟೋಸದು ರೊಟೇಷನ್ ಏನಾಗಿರುತ್ತೆ ಅದು, ಸೊ ಗ್ಲೂಕೋಸ್ ರೊಟೇಷನ್ಗಿಂತ ಜಾಸ್ತಿ ಇರುತ್ತೆ. ಸೈನ್ ತೊಗೊಳ್ಳೋದು ಬೇಡ ನಾವು, ಬರೀ ಕ್ವಾಂಟಿಟಿ ತೊಗೊಂಡ್ರೆ ಏನಾಗುತ್ತೆ ಇದ್ರದ್ದು ಜಾಸ್ತಿ ಇರುತ್ತೆ, ಫ್ರುಕ್ಟೋಸದು ಜಾಸ್ತಿ ಇರುತ್ತೆ, ಗ್ಲೂಕೋಸ್ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಕ್ಕೆ ಅಂತ ಹೇಳ್ತೀನಿ ನಾನು. ಇಷ್ಟು ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಫಸ್ಟ್ ಗೊತ್ತಿರಬೇಕು. ಇನ್ನು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂತ ನೋಡಿ, ಗ್ಲೂಕೋಸು ಫ್ರುಕ್ಟೋಸ್ ಆಗಿ ಕನ್ವರ್ಷನ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ R3 ಇಸ್ ಗ್ರೇಟರ್ ದೆನ್ R2 ಅಂತ ಹೇಳಿದೆ. ಅಲ್ಲಿಗೆ ಈ ಮಿಕ್ಸ್ಚರ್ನ ತೊಗೊಂಡಾಗ ನಾನು ಈ ಮಿಕ್ಸ್ಚರ್ ತೊಗೊಂಡಾಗ ನನಗೆ ಏನು ಸಿಗುತ್ತೆ, ಅಲ್ಲಿಗೆ ನೆಗೆಟಿವ್ ಸಿಗುತ್ತೆ. ಓಕೆ, ಸೊ ರಿಯಾಕ್ಷನ್ಸ್ ಫುಲ್ಲು ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ನಮಗೆ ಸಿಕ್ಕಿರೋ ಅಂಥ ಆಪ್ಟಿಕಲ್ ರೊಟೇಷನ್ ಏನಾಗಿರುತ್ತೆ, ನೆಗೆಟಿವ್ ವ್ಯಾಲ್ಯೂ ಆಗಿರುತ್ತೆ. ಸೊ ಅಲ್ಲಿಗೆ ನಾನು ತೊಗೊಂಡಿದ್ದು ಏನು ಪಾಸಿಟಿವ್ ತೊಗೊಂಡಿದ್ದು, ಬಂದಿದ್ದು ಏನು ನೆಗೆಟಿವ್. ಸೊ ಅದಕ್ಕೆ ಅಲ್ಲಿಗೆ ಏನಾಯಿತು, ಸೈನ್ ಏನಾಯಿತು, ಇನ್ವರ್ಷನ್ ಆಯಿತು. ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು, ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರಿತೀವಿ ನಾವು. ಓಕೆ, ನೆನ್ಪಿಟ್ಕೋಬೇಕಾಗಿರೋದು ಇದು. ಸೊ ಏನಾಗ್ತಾ ಇದೆ, ಡೆಕ್ಸ್ಟ್ರೋ ರೊಟೇಟರಿಯಿಂದ ರಿಯಾಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ಲೀವೋ ರೊಟೇಟರಿಯಾಗಿ ಕನ್ವರ್ಷನ್ ಆಗ್ತಾ ಇದೆ. ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ, ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಬೇಸಿಕ್. ಸೊ ಇಷ್ಟು ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಹೋಗೋಣ. ಏನು ರೆಗ್ಯುಲರ್ ಆಗಿ ಏನಾಗುತ್ತೆ ಅಂತಂದರೆ, ಕಾನ್ಸಂಟ್ರೇಷನ್ ಟರ್ಮ್ಸ್ ತೊಗೊಳ್ಳೋದಾದರೆ ನಾನು, ಸೊ ಟೈಮ್ T=0 ತೊಗೊತೀನಿ ನಾನು, ಟೈಮ್ T. ಓಕೆ ಅಂತಂದರೆ ಇನ್ನೂ ಕನ್ವರ್ಷನ್ ಸ್ಟಾರ್ಟ್ ಆಗಿಲ್ಲ. ಇನ್ನೂ ಕನ್ವರ್ಷನ್ ಸ್ಟಾರ್ಟ್ ಆಗಿಲ್ಲದೆ ಇರೋ ಟೈಮಲ್ಲಿ ಇರೋ ಅಂಥ ಕಾನ್ಸಂಟ್ರೇಷನ್ ಏನಿದೆ, ಸೊ ಸುಕ್ರೋಸದ ಅದನ್ನು ನಾನು A ಅಂತ ಕನ್ಸಿಡರ್ ಮಾಡ್ಕೊತೀನಿ. ಏನಂತ ಕನ್ಸಿಡರ್ ಮಾಡ್ಕೊತೀನಿ, A ಅಂತ ಕನ್ಸಿಡರ್ ಮಾಡ್ಕೊತೀನಿ. ಅಥವಾ ನಿಮಗೆ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿರೋ ಥರ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಓಕೆ, ಸೊ A ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಬಟ್ A ಅಂತಂದರೆ ಏನು, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತ ಅರ್ಥ. ನೆಕ್ಸ್ಟ್ ಏನಾಗುತ್ತೆ, ಟೈಮ್ T ಬಂದಾಗ ಅಂದರೆ ಏನಾಗಿದೆ, ಕನ್ವರ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸುಕ್ರೋಸ್ ಏನಾಗ್ತಾ ಇದೆ ಇವಾಗ, ಗ್ಲೂಕೋಸು ಫ್ರುಕ್ಟೋಸ್ ಆಗಿ ಕನ್ವರ್ಷನ್ ಆಗ್ತಾ ಇದೆ. ಆಫ್ಟರ್ 5 ಮಿನಿಟ್ಸ್ ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಬಂದು ನೋಡಿದಾಗ ದ ಎಕ್ಸ್ ಅಮೌಂಟ್ ಆಫ್ ಸುಕ್ರೋಸ್ ಏನಾಗ್ತಾ ಇದೆ, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ ಕನ್ವರ್ಷನ್ ಆಗ್ತಾ ಇದೆ. ಸೊ ಇಲ್ಲೂ ಸಹ ಏನು ಮಾಡ್ತೀವಿ, XX ಅಂತ ತೊಗೊತೀವಿ. ಸೊ ಟೈಮ್ T0ದಲ್ಲಿ ಏನಾಗಿದೆ, ಇನ್ನೂ ಕನ್ವರ್ಷನ್ ಸ್ಟಾರ್ಟ್ ಆಗಿಲ್ಲ. ಸೊ ಇಲ್ಲಿ ನಿಲ್ಲ ಅಂತ ತೊಗೋಬೇಕು. ಗ್ಲೂಕೋಸು ಫ್ರುಕ್ಟೋಸ್ ಇರೋದೇ ಇಲ್ಲ ನಿಮಗೆ. ಬಟ್ ಏನಾಗುತ್ತೆ, ಟೈಮ್ T ತೊಗೊಂಡಾಗ ಆಫ್ಟರ್ 5, 10, 15 ಮಿನಿಟ್ಸಿಗೆ ಬಂದು ನೋಡಿದಾಗ ನಾನು, ಸೊ ಎಕ್ಸ್ ಅಮೌಂಟ್ ಆಫ್ ಏನಾಗ್ತಾ ಇದೆ, ಸುಕ್ರೋಸು ಗ್ಲೂಕೋಸು ಮತ್ತು ಫ್ರಕ್ಟೋಸ್ ಆಗಿ ಕನ್ವರ್ಷನ್ ಆಗ್ತಾ ಇದೆ. ಸೊ ಅಲ್ಲಿಗೆ ನಾನು ಎಷ್ಟು ಸುಕ್ರೋಸ್ ಉಳ್ಕೊಂತು ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು, A - X ಅಂತ ಮಾಡ್ಕೋಬೇಕು. ಗ್ಲೂಕೋಸು ಫ್ರುಕ್ಟೋಸನ್ನು ನಾನು X ಅಂತ ತೊಗೋಬೇಕು. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈ ರಿಯಾಕ್ಷನ್ಸ್ ನಾನು ಏನು ತೊಗೊಂಡಿದ್ದೀನಿ, ಸುಕ್ರೋಸು ಇದು ಏನಾಗ್ತದೆ 45 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ರಿಯಾಕ್ಷನ್ಸ್. ಅಂದರೆ 45 ಮಿನಿಟ್ಸಲ್ಲಿ ಎಲ್ಲ ಸುಕ್ರೋಸ್ ಏನಾಗ್ತಾ ಇದೆ, ಗ್ಲೂಕೋಸು ಮತ್ತು ಫ್ರಕ್ಟೋಸ್ ಆಗಿ ಕನ್ವರ್ಷನ್ ಆಗ್ತಾ ಇದೆ. ಸೊ ಆದರೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಆಫ್ಟರ್ 1 ಅವರ್ ಬಿಟ್ಟು ಬಂದು ಏನು ಮಾಡ್ತಾ ಇದ್ದೀನಿ, 1 ಅವರ್ 1.5 ಅವರ್ ಬಿಟ್ಟು ಬಂದು ಸೊ ಮೆಜರ್ ಮಾಡ್ತಾ ಇರೋದ್ರಿಂದ ಆ ಟೈಮನ್ನ ಏನು ಕರಿತೀವಿ ನಾವು ಅಂದರೆ ಆಫ್ಟರ್ ಕಂಪ್ಲೀಷನ್ ಆದಮೇಲೆ ನಾನು ಸೊ 45 ಮಿನಿಟ್ಸ್ ಕಂಪ್ಲೀಷನ್ ಆಯಿತು. ಕಂಪ್ಲೀಷನ್ ಆದಮೇಲೆ ಒಂದು 5 ಮಿನಿಟ್ಸ್ 10 15 ಮಿನಿಟ್ಸ್ ಎಲ್ಲ ಬಿಟ್ಟು ಬಂದು ನಾನು ತೊಗೊತೀನಲ್ಲ ರೀಡಿಂಗ್ಸ್, ಆ ಟೈಮಿಗೆ ಏನಂತ ಕರಿತೀವಿ ಇನ್ಫೈನೈಟ್ ಟೈಮ್ ಅಂತ ಕರಿತೀವಿ. ಸೊ ಇನ್ಫೈನೈಟ್ ಟೈಮಲ್ಲಿ ಏನಾಗಿರುತ್ತೆ ರಿಯಾಕ್ಷನ್ಸ್ ಫುಲ್ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ ನಿಮಗೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ ನೋಡಿ ಇಲ್ಲಿ 0 ಆಗೋಗುತ್ತೆ, ಅಂದರೆ ಸುಕ್ರೋಸ್ ಫುಲ್ಲು ಕಂಪ್ಲೀಟ್ ಆಗೋಗಿರುತ್ತೆ. ಸೊ ನಿಲ್ಲಿಗೆ ಬಂದುಬಿಟ್ಟಿರುತ್ತೆ. ಬಟ್ ದ ಕಾನ್ಸಂಟ್ರೇಷನ್ ಆಫ್ ದ ಗ್ಲೂಕೋಸ್ ಫ್ರುಕ್ಟೋಸ್ ಏನಾಗುತ್ತೆ ಅಂತಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಿತ್ತು ಎ ಇತ್ತಲ್ವಾ, ಸೊ ಇಲ್ಲಿ ಎ ಅಂತ ಬರುತ್ತೆ. ಈ A - Xನ ನಾವು ಇಲ್ಲಿ ನೀವೇನಂತ ತೊಗೋಬೇಕು ಅಂತಂದರೆ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಡ್ ಅಟ್ ಎನಿ ಟೈಮ್ T ಅಂತ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ನಾನು ಫಸ್ಟ್ ಹಳೇದೆಲ್ಲ ನೋಡಿದರೆ ನೀವು ವೀಡಿಯೋಸ್ ನೋಡಿದರೆ ನೀಟಾಗಿ ಅರ್ಥ ಆಗುತ್ತೆ. ಸೊ A ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್, A - X ಏನು ಇಂಡಿಕೇಟ್ ಮಾಡ್ತಾ ಇದೆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ T. ಸೊ ಇಲ್ಲಿ ನಾವು ವಾಲ್ಯೂಮ್ನ ತೊಗೊಳ್ತಾ ಇಲ್ಲ, ನಾನು ಇಲ್ಲಿ ಕಾನ್ಸಂಟ್ರೇಷನ್ ಮೋಲಾರು ಏನು ಕನ್ಸಿಡರ್ ಮಾಡ್ಕೊಂಡು ನಾನು ಇಲ್ಲಿ ಮೆಜರ್ ಮಾಡ್ತಾ ಇರೋದೇನು ಪೊಲರಿಮೀಟರ್ ತೊಗೊಂಡು ಆಪ್ಟಿಕಲ್ ರೊಟೇಷನ್ನ ಮೆಜರ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸರ್ಕಲ್ ಹಾಕೋಣ ನಾವು. ಸೊ ಇಲ್ಲೊಂದು ಸರ್ಕಲ್ ಹಾಕೊತೀನಿ ನಾನು.
ಸೊ ಈ ಸರ್ಕಲಲ್ಲಿ ಏನು ಮಾಡೋಣ ಅಂತಂದರೆ ಸ್ಟಾರ್ಟಿಂಗು ಓಕೆ ಸ್ಟಾರ್ಟ್ ಮಾಡ್ತೀನಲ್ಲ ನಾನು ಈ ಸರ್ಕಲಲ್ಲಿ ಫಸ್ಟು ಸೊ ದಿಸ್ ಈಸ್ ಆ್ಯಕ್ಚುಲಿ ಇದನ್ನು ಏನು ಮಾಡ್ಕೋಣ ಅಂತಂದರೆ 0 ಅಂತ ತೊಗೊತೀನಿ ನಾನಿಲ್ಲಿ ಓಕೆ ದಿಸ್ ಇಸ್ 0. ಸೊ ಇದಕ್ಕೆ ಆಪೋಸಿಟಾಗಿ 180 ಡಿಗ್ರಿ ಅಂತ ತೊಗೊತೀನಿ. ಇದು 0 ಡಿಗ್ರಿ 180 ಡಿಗ್ರಿ. ಸೊ ಇಲ್ಲಿ ಏನು ಮಾಡೋಣ 90 ಡಿಗ್ರಿ ಅಂತ ತೊಗೊಳ್ಳೋಣ. ಇದು ರೊಟೇಷನ್ ಇಂಡಿಕೇಟ್ ಮಾಡೋಕ್ಕೆ. ಸೊ ಇಲ್ಲಿ -90 ಡಿಗ್ರಿ ಅಂತ ತೊಗೊತೀನಿ. ಅಂದರೆ 0 ಡಿಗ್ರಿಯಿಂದ ಲೆಫ್ಟ್ ಏನು ಬರುತ್ತೆ ಅದು ನೆಗೆಟಿವ್ ವ್ಯಾಲ್ಯೂ ಆಗ್ತಾ ಇರುತ್ತೆ. ಸೊ ರೈಟ್ ಸೈಡ್ ಏನಾಗಿರುತ್ತೆ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಡಾಗ ನಾನು ಓಕೆ ಸೊ ಅವಾಗ ತಾನೇ ರಿಯಾಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಅವಾಗ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಸೊ ಇಲ್ಲೆಲ್ಲೋ ಒಂದು ಕಡೆ ನನಗೆ ಏನು ಬಂದಿರುತ್ತೆ ವ್ಯಾಲ್ಯೂ ಬಂದಿರುತ್ತೆ. ಸೊ ಈ ವ್ಯಾಲ್ಯೂನ ಏನಂತ ಕನ್ಸಿಡರ್ ಮಾಡ್ತೀನಿ ನಾನು ಅಂತಂದರೆ ನೋಡಿ ಸೊ ಓಕೆ 0 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಸೊ R0 ಅಂತಂದರೆ ಏನು ಅಂತಂದರೆ ನೋಡಿ ದಿಸ್ ಈಸ್ R0 ಅಂದರೆ ಇನಿಷಿಯಲ್ ರೊಟೇಷನು ಸ್ಟಾರ್ಟಿಂಗ್ ಏನು ರೊಟೇಷನ್ ಇತ್ತು ಆ ರೊಟೇಷನು. ಸೊ ಇದಾದಮೇಲೆ ಏನೋ 5-10 ಮಿನಿಟ್ಸ್ ಎಷ್ಟೇ ಒಂದು ಸ್ವಲ್ಪ ಟೈಮ್ ಇಂಟರ್ವಲ್ಸ್ ಬಿಟ್ಟು ನಾನು ಬಂದು ತೊಗೊತಾ ಇರ್ತೀನಲ್ಲ ರೀಡಿಂಗ್ಸು ಪೊಲರಿಮೀಟ್ರಲ್ಲಿ ತೊಗೊತಾ ಇರೋಂಥ ರೊಟೇಷನ್ ರೀಡಿಂಗ್ಸ್ ಇರುತ್ತಲ್ಲ ನೋಡಿ ಆ ರೀಡಿಂಗ್ಸನ್ನು ಏನಂತ ತೊಗೊತೀವಿ ಅಂತಂದರೆ ನಾವು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೆಲ್ಲೋ ಬಂದಿರುತ್ತೆ ರೀಡಿಂಗ್ಸ್ ಓಕೆ. ಸೊ ಯಾಕೆ ಅಂತಂದರೆ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಫ್ರುಕ್ಟೋಸು ಗ್ಲೂಕೋಸ್ ಎರಡೂ ಸಹ ಆಗ್ತಾಯಿದೆ ಇಲ್ಲಿ ಕನ್ವರ್ಷನ್ ಆಗ್ತಾಯಿದೆ ಬಟ್ ಕಂಪ್ಲೀಟಾಗಿ ಕನ್ವರ್ಷನ್ ಆಗ್ತಾಯಿಲ್ಲ. ಸೊ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ ನನಗೆ ರೊಟೇಷನ್ನು. ಸೊ ಇಲ್ಲಿ ಏನಂತ ತೊಗೊತೀವಿ ಇದನ್ನು ಅಂತಂದರೆ ನಾವು RT ಅಂತ ತೊಗೊತೀವಿ. ಸೊ ರೊಟೇಷನ್ ಅಟ್ ಎನಿ ಟೈಮ್ T ಓಕೆ. ಸೊ ನೆಕ್ಸ್ಟ್ ಏನು ಅಂತಂದರೆ ಇನ್ಫಿನೈಟ್ ಟೈಮಿಗೆ ಬಂದು ತೊಗೊಳ್ತೀನಲ್ಲ ಇನ್ಫಿನೈಟ್ ಟೈಮಿಗೆ ಬಂದು ತೊಗೊತೀನಲ್ಲ ರೊಟೇಷನು ಅದೇನಾಗಿರುತ್ತೆ ನಮಗೆ ನೆಗೆಟಿವ್ ಬಂದಿರುತ್ತೆ. ಯಾಕೆಂತಂದರೆ ಅಲ್ಲಿ ಉಳ್ಕೊಂಡಿರೋದೇನು ಗ್ಲೂಕೋಸು ಫ್ರುಕ್ಟೋಸು. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ R3 ಇಸ್ ಗ್ರೇಟರ್ ದೆನ್ R2 ಅಂತ ಹೇಳಿದ್ದೆ ಅಲ್ವಾ. ಸೊ R3 ಗ್ರೇಟರ್ ದೆನ್ ಅಂತಂದರೆ ಅಲ್ಲಿಗೆ ಏನು ಬರುತ್ತೆ ನಮಗೆ ನೆಗೆಟಿವ್ ಬರುತ್ತೆ. ಇದನ್ನು ನಾವೇನಂತ ತೊಗೊತೀವಿ ಇವಾಗ ದಿಸ್ ಈಸ್ ಆ್ಯಕ್ಚುಲಿ ಕನ್ಸಿಡರ್ ಆ್ಯಸ್ R∞ ಅಂತ ಕನ್ಸಿಡರ್ ಮಾಡ್ಕೊತೀನಿ ಓಕೆನಾ. ಸೊ ನಾವು ತೊಗೊತಾ ಇರೋದೇನು ಅಂತಂದರೆ ಇಲ್ಲಿ ರೊಟೇಷನ್ನ ಕನ್ಸಿಡರ್ ಮಾಡ್ಕೊತಾರೆ. ಅವ್ರು ಕೊಡೋ ಅಂಥ ವ್ಯಾಲ್ಯೂಸ್ ಏನಾಗಿರುತ್ತೆ ನಮಗೆ ರೊಟೇಷನ್ ಬೇಸ್ಡ್ ಆಗಿರುತ್ತೆ. ಈ ಎಕ್ಸ್ಪೆರಿಮೆಂಟೇ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಪೊಲರಿಮೀಟರ್ ಯೂಸ್ ಮಾಡಿ ಆಪ್ಟಿಕಲ್ ರೊಟೇಷನ್ನ ನಾವು ಮೆಜರ್ ಮಾಡ್ತಾ ಇದ್ದೀವಿ ಹೊರತು ಸೊ ಇಲ್ಲಿ ಕಾನ್ಸಂಟ್ರೇಷನ್ನ ಮೆಜರ್ ಮಾಡ್ತಾರೆ. ಇವಾಗ ನಾನು ಫೈಂಡ್ ಔಟ್ ಮಾಡಿರೋದು ನಮಗೆ ಇಂಟಿಗ್ರೇಟೆಡ್ ರೇಟ್ ಲಾ ಈಕ್ವೇಷನ್ ಗೊತ್ತಿರೋದೇನು ನಮಗೆ. ಸೊ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಗೊತ್ತಿದೆ ನಮಗೆ. ಸೊ ನಾನೇನು ಮಾಡಬೇಕು ಅಂತಂದರೆ ಈ ರೊಟೇಷನ್ನ ಇವಾಗ ಕಾನ್ಸಂಟ್ರೇಷನ್ ಟರ್ಮ್ಸಿಗೆ ಕನ್ವರ್ಟ್ ಮಾಡಬೇಕು. ಯಾವ ಥರ ಕನ್ವರ್ಟ್ ಮಾಡೋದು ಅಂತಂದರೆ ನೋಡಿ ಇವಾಗ ಸೊ ಫಾರ್ ಎಕ್ಸಾಂಪಲ್ ಇವಾಗ R0 ಫಸ್ಟು ಏನು ಮಾಡೋಣ ಅಂತಂದರೆ R0 ಸೊ RTಗೆ ತೊಗೊತಾ ಇದ್ದೀನಿ ನಾನು R0 RTಗೆ ತೊಗೊತಾ ಇದ್ದೀನಿ ಅಂತಂದರೆ ಇವಾಗ RTಗೆ ತೊಗೊಂಡಾಗ ಸೊ ದಿಸ್ ಇಸ್ ದ RT ಅಲ್ವಾ. ಸೊ ಇದನ್ನು RT ಅಂತ ತೊಗೊತೀವಿ ನಾವು. ಇದನ್ನು R∞ ಅಂತ ತೊಗೊತೀವಿ ನಾವು. ಸೊ RT ತೊಗೊಂಡಾಗ ಏನಾಗ್ತಾ ಇದೆ X ಬರ್ತಾ ಇದೆ ಅಂತಂದರೆ ಎಕ್ಸ್ ಅಮೌಂಟ್ ಏನಾಗ್ತಾ ಇದೆ ಪ್ರಾಡಕ್ಟಾಗಿ ಕನ್ವರ್ಷನ್ ಆಗ್ತಾಯಿದೆ ಗ್ಲೂಕೋಸ್ ಫ್ರುಕ್ಟೋಸ್ ಆಗಿ ಕನ್ವರ್ಷನ್ ಆಗ್ತಾಯಿದೆ. ಸೊ ಇವಾಗ R0 RTಗೆ ಕನ್ವರ್ಷನ್ ಆಗೋದನ್ನು ಎಕ್ಸ್ ಅಂತ ತೊಗೋಬೋದಲ್ವ ನಾವು. ಸೊ ಅಲ್ಲಿಗೆ ಎಕ್ಸ್ ಹೆಂಗೆ ಸಿಗುತ್ತೆ ಅಂತಂದರೆ ನನಗೆ ನೋಡಿ ಸೊ ಎಕ್ಸ್ ಯಾವ ಥರ ಸಿಗುತ್ತೆ ಅಂತಂದರೆ R0 RTನ ಲೆಸ್ ಮಾಡಿದಾಗ ನನಗೆ ಎಕ್ಸ್ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇನಿಷಿಯಲ್ ದ ರೊಟೇಷನ್ ಅಟ್ ಎನಿ ಟೈಮ್ Tನ ನಾನು ಸಬ್ಸ್ಟ್ರಾಕ್ಟ್ ಮಾಡಿದಾಗ್ರೆ ನನಗೆ ಏನು ಸಿಗುತ್ತೆ ಎಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನಾನು ಇವಾಗ ಇನ್ಫಿನೈಟ್ ಟೈಮಿಗೆ ತೊಗೊಂಡಾಗ ಇಲ್ಲಿ ಹೇಗೆ ಕನ್ವರ್ಷನ್ ಆಗ್ತಾ ಇದೆ ಅಂತಂದರೆ ನೋಡಿ ಇಲ್ಲಿ ಸೊ R0 ಓಕೆ R0 ಏನಾಗ್ತಾ ಇದೆ R∞ ಕನ್ವರ್ಷನ್ ಆಗ್ತಾ ಇದೆ. ಸೊ R∞ ಕನ್ವರ್ಷನ್ ಆಗೋದು ಅಂತಂದರೆ ತಾನೇ ಬರ್ತಾ ಇದೆ ನಮಗೆ ಅಲ್ವಾ. ಸೊ ಇಲ್ಲಿ ನೋಡಿ ಗ್ಲೂಕೋಸು ಮತ್ತು ಫ್ರುಕ್ಟೋಸ್ ಕೆಳಗಡೆ ಇನ್ಫಿನೈಟ್ ಟೈಮ್ ತೊಗೊಂಡಾಗ ನನಗೆ ಬರ್ತಾ ಇದೆ. ಸೊ ಅಲ್ಲಿಗೆ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ R0 R∞ ಮಾಡಿದ್ರೆ ನನಗೆ ವ್ಯಾಲ್ಯೂ ಸಿಗುತ್ತೆ. ಸೊ ದೇ ಆರ್ ಪ್ರಪೋರ್ಷನಲ್. ಸೊ ನೆಕ್ಸ್ಟ್ ಹಾಗಾದರೆ ಇನ್ನೂ ಒಂದು ಟರ್ಮ್ A-Xನ ಯಾವ ಥರ ಫೈಂಡ್ ಔಟ್ ಮಾಡ್ತಾರೆ. ಸೊ A-X ಮಾಡಬೇಕು ಅಂತಂದರೆ ಅಂತಂದ್ರೆ ಏನು R0 R∞. ಸೊ ಮೈನಸ್ ಬರ್ಕೊಳ್ಳಿ. ಎಕ್ಸ್ ಅಂತಂದ್ರೆ ಏನು R0 RT ಬಂದಿರುತ್ತೆ. ಸೊ ಅಲ್ಲಿಗೆ R0 R∞ R0 ಮೈನಸ್ ಇಂಟು ಮೈನಸ್ ಪ್ಲಸ್ RT ಬರುತ್ತೆ. ಸೊ ಇದು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಮ್ಗೆ ಏನು ಸಿಗುತ್ತೆ -R∞ ಸೊ ಪ್ಲಸ್ RT ಸಿಗುತ್ತೆ. ಸೊ ಅಲ್ಲಿಗೆ ಸೊ RT -R∞ ಅಂತ ಬರ್ಕೋಬೋದು ಅಲ್ವಾ. ದಿಸ್ ಈಸ್ ವ್ಯಾಲ್ಯೂ ಫಾರ್ A-X ವ್ಯಾಲ್ಯೂ ಇದು ಓಕೆ. ಸೊ ಅಲ್ಲಿಗೆ ಏನು ಸಿಕ್ತು ನನಗೆ ವ್ಯಾಲ್ಯೂನು ಸಿಕ್ತು. ಸೊ ಎಕ್ಸ್ ವ್ಯಾಲ್ಯೂನು ಸಿಕ್ತು A-X ವ್ಯಾಲ್ಯೂನು ಸಹ ಸಿಕ್ತು. ಸೊ ನೆಕ್ಸ್ಟ್ ಹೇಳೋಣ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ದಿಸ್ ಈಸ್ ಆ್ಯಕ್ಚುಲಿ ಫಾಲೋಸ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ. ಅಲ್ಲಿಗೆ ನಾವು ಇಂಟಿಗ್ರೇಟೆಡ್ ರೇಟ್ ಲಾದು ಈಕ್ವೇಷನ್ ಬರಿಬೇಕಾದ್ರೆ ಸೊ ಏನು ಬೇಸಿಕ್ ಈಕ್ವೇಷನ್ ಇತ್ತು ಆ ಈಕ್ವೇಷನ್ಸನ್ನು ಬರ್ಕೋಬೇಕು. ಸೊ ಏನಂತ ಬರಿತೀವಿ ಇವಾಗ ನಾವು ಈಕ್ವೇಷನ್ಸ್ ಏನು ಬರಿತೀವಿ ಸೊ ಓಕೆ ದಟ್ ಈಸ್ ಈಕ್ವಲ್ ಟು 2.303 by T ಅಲ್ವಾ ಲಾಗ್ ಬೇಸ್ 10
ಎ ಬೈ ಎ ಮೈನಸ್ ಎಕ್ಸ್ ಅಂತ ತೊಗೊತೀವಿ. ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಬೈ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ. ಸೊ ಇವಾಗ ನಾವು ಫೈಂಡ್ ಔಟ್ ಮಾಡಿರ್ತೀವಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ವ್ಯಾಲ್ಯೂ. ಸೊ ಕೆನ ಹಾಗೆ ಇಟ್ಕೊಳ್ಳೋಣ ನಾವು ಕೆ. ಸೊ 2.303 ಏನು ಚೇಂಜಸ್ ಇಲ್ಲ, ಬೈ ಟಿ ಎಲ್ಲ ಹಾಗೆ ಬರ್ಕೋಣ, ಲಾಗ್ ಬೇಸ್ 10 ಸಹ ಹಾಗೆ ಬರ್ಕೋಣ. ಸೊ ಇವಾಗ ಎ ಜಾಗಕ್ಕೆ ಬಂದರೆ, ಸೊ ಎ ಅಂತಂದರೆ ಏನಂತ ಹೇಳ್ಕೊಟ್ಟಿದ್ದೆ ನಾನು, R0 ಮೈನಸ್ ಆರ್ ಇನ್ಫಿನಿಟಿ ಅಲ್ವಾ. ಸೊ R0 ಮೈನಸ್ ಆರ್ ಇನ್ಫಿನಿಟಿ ಅಂತ ಬರ್ಕೋಬೇಕು. ಹಾಗೆ ಎ ಮೈನಸ್ ಎಕ್ಸ್ ಏನು ಬಂದಿತ್ತು ನನಗೆ, RT ಮೈನಸ್ ಆರ್ ಇನ್ಫಿನಿಟಿ ಬಂದಿತ್ತು. ಓಕೆ, ಸೊ ಈ ಥರ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಸಿಗೋ ಅಂಥ ಇಂಟಿಗ್ರೇಟೆಡ್ ಏನು ಈಕ್ವೇಷನ್ ಇದೆ, ದಿಸ್ ಈಕ್ವೇಷನ್ ಇಸ್ ಫಾರ್ ಆ್ಯಕ್ಚುಲಿ ದ ಇನ್ವೋಷನ್ ಆಫ್ ಅ ಕೇನ್ ಶುಗರ್. ಓಕೆ, ಸೊ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ವೆನ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಆಪ್ಟಿಕಲ್ ರೊಟೇಷನ್ ತೊಗೊತೀವಿ ನಾವು, ಇನ್ಸ್ಟೆಡ್ ಆಫ್ ಆ್ಯಕ್ಚುಲಿ ಕಾನ್ಸಂಟ್ರೇಷನ್ ಬದಲು ಆಪ್ಟಿಕಲ್ ರೊಟೇಷನ್ ತೊಗೊಂಡಾಗ ನಾವು ಈ ಈಕ್ವೇಷನ್ನ ಯೂಸ್ ಮಾಡ್ತೀವಿ. ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ತೊಗೊಂಡು ಮಾಡೋಣ, ಅವಾಗ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ, ದ ಆಪ್ಟಿಕಲ್ ರೊಟೇಷನ್ ಆಫ್ ಸುಕ್ರೋಸ್ ಈಸ್ 0.1 ಮೋಲಾರ್ HCl ಅಟ್. ಸೊ ಇಲ್ಲಿ ನೋಡಿ HClನ ಕೆಟಲಿಸ್ಟಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆಪ್ಟಿಕಲ್ ರೊಟೇಷನ್ದು ಸುಕ್ರೋಸ್ ತೊಗೊತಾ ಇದ್ದೀವಿ. ಅಟ್ ವೇರಿಯಸ್ ಟೈಮ್ ಇಂಟರ್ವಲ್ಸ್ ಆರ್ ಗಿವೆನ್ ಬಿಲೋ. ನಿಮ್ಗೆ ಹೇಳಿದೆ ನಾನು, ಅಂದರೆ 35 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಇಲ್ಲಿ. ಸೊ ವೇರಿಯಸ್ ಟೈಮ್ ಆಫ್ ಇಂಟರ್ವಲ್ಸ್ ಅಂತಂದರೆ 0, 10 ಮಿನಿಟ್ಸು, 20, 30, 40 ಆ ಥರ ಒಂದು ಟೈಮ್ ಇಂಟರ್ವಲ್ಸಲ್ಲಿ ಏನು ಮಾಡ್ತಾ ಇರ್ತೀವಿ ನಾವು ಅಂತಂದರೆ, ಸೊ ಆಪ್ಟಿಕಲ್ ರೊಟೇಷನ್ ನೋಟ್ ಡೌನ್ ಮಾಡ್ಕೊತಾ ಇರ್ತೀವಿ ಬೈ ಯೂಸಿಂಗ್ ದ ಪೊಲರಿಮೀಟರ್ನ ಯೂಸ್ ಮಾಡಿ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಶೋ ದಟ್ ದ ರಿಯಾಕ್ಷನ್ ಇಸ್ ಫಸ್ಟ್ ಆರ್ಡರ್. ನೀವು ಇಲ್ಲಿ ರಿಯಾಕ್ಷನ್ಸ್ ಫಸ್ಟ್ ಆರ್ಡರ್ನ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ. ಸೊ ಇನ್ವರ್ಷನ್ ಆಫ್ ಶುಗರ್ ಕೇನ್ ಅಥವಾ ಹೈಡ್ರೋಲಿಸಿಸ್ ಆಫ್ ಸುಕ್ರೋಸ್ ಇಸ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಅವ್ರು ಕೊಟ್ಟಿರೋ ಅಂಥ ವ್ಯಾಲ್ಯೂಸನ್ನು ಯೂಸ್ ಮಾಡಿ ನಾವು ಈ ರಿಯಾಕ್ಷನ್ಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಪ್ರೂವ್ ಮಾಡಬೇಕು ನಾವಿಲ್ಲಿ. ಸೊ ಏನು ಕೊಟ್ಟಿದ್ದಾರೆ ನೋಡಿ ಅವರು, ಸೊ ಟೈಮ್ ಕೊಟ್ಟಿದ್ದಾರೆ, ಅವರು ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. 0, 10 ಮಿನಿಟ್ಸು ಮತ್ತು 20, 30, 40 ಮಿನಿಟ್ಸಿಗೆ ಏನು ಮಾಡ್ತಾ ಇದ್ದಾರೆ, ಆಪ್ಟಿಕಲ್ ರೊಟೇಷನ್ದು ವ್ಯಾಲ್ಯೂನ ನೋಟ್ ಡೌನ್ ಮಾಡ್ಕೊತಾ ಇದ್ದಾರೆ, ರೊಟೇಷನ್ನ. ಹಾಗೆ ಇನ್ಫೈನೈಟ್ ಟೈಮಲ್ಲೂ ಸಹ ನೋಟ್ ಡೌನ್ ಮಾಡ್ಕೊತಾ ಇದ್ದಾರೆ. ಸೊ ರೊಟೇಷನ್ ಕೊಟ್ಟಿದ್ದಾರೆ ಡಿಗ್ರೀಸಲ್ಲಿ. ಸೊ 0 ಇದ್ದಾಗ ಏನಾಗುತ್ತೆ, ಪ್ಲಸ್ 32.4 ಆಗುತ್ತೆ. ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ಕೊತೀವಿ, R0 ಅಂತ ಕನ್ಸಿಡರ್ ಮಾಡ್ಕೋಬೇಕು ನೀವು. ಸೊ ನೆಕ್ಸ್ಟು 10ಗೆ ಏನಾಗುತ್ತೆ ಅಂತಂದರೆ ಪ್ಲಸ್ 28.t ಇರುತ್ತೆ 10 ಮಿನಿಟ್ಸಲ್ಲಿ. ಸೊ ಅದನ್ನು RT ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ 20 ಮಿನಿಟ್ಸ್ಗೂ ಸೊ ಪ್ಲಸ್ 25.5ನೇ ಇರುತ್ತೆ, ಅದನ್ನು RT ಅಂತ ಕನ್ಸಿಡರ್ ಮಾಡ್ಕೊತೀವಿ. ಇನ್ನು 30 ಮಿನಿಟ್ಸನ್ನು 22.4 ಏನಿತ್ತು ಅದನ್ನು ಸಹ RT ಅಂತ ಕನ್ಸಿಡರ್ ಮಾಡ್ಕೊತೀವಿ. 40 ಮಿನಿಟ್ಸಲ್ಲಿ ಏನು ಬರುತ್ತೆ ಅದನ್ನು ಸಹ RT ಅಂತ ಕನ್ಸಿಡರ್ ಮಾಡ್ಕೊತೀವಿ. ಇನ್ಫೈನೈಟ್ ಟೈಮಲ್ಲಿ ಏನು ಬರುತ್ತೆ ರೊಟೇಷನ್, ಅದನ್ನು ನಾವು ನೋಡಿ R ಇನ್ಫೈನೈಟ್ ಅಂತ ತೊಗೊತೀವಿ ನಾವು. ಸೊ ಇಲ್ಲಿ ನೋಡಿ ಸ್ಟಾರ್ಟ್ ಮಾಡಿದಾಗ ಏನಾಗಿತ್ತು, ಪಾಸಿಟಿವಲ್ಲಿತ್ತು ಅಲ್ವಾ, ಡೆಕ್ಸ್ಟ್ರೋ ರೊಟೇಟರಲ್ಲಿ ಇತ್ತು. ಸೊ ಎಂಡ್ ಆದಾಗ ರಿಯಾಕ್ಷನ್ಸ್ ಎಂಡ್ ಆದಾಗ ಏನಾಗಿ ಬಂದರೆ ಮೈನಸ್ ಬಂದಿದೆ. ಸೊ ಬಿಕಾಸ್ ಆಫ್ ದಟ್ ಅದಕ್ಕೆ ಇದನ್ನು ಏನಂತ ಕರಿತೀವಿ, ಸೈನ್ ಏನಾಗ್ತಾಯಿದೆ, ಇನ್ವರ್ಷನ್ ಆಗ್ತಾಯಿದೆ, ರೊಟೇಷನು ಸೈನು ಇನ್ವರ್ಷನ್ ಆಗ್ತಾಯಿದೆ. ಸೊ ಅದಕ್ಕೆ ಇದನ್ನು ಇನ್ವರ್ಷನ್ ಆಫ್ ಶುಗರ್ ಕೇನ್ ಅಂತ ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಇವಾಗ ಹೇಗೆ ಮಾಡೋದು, ಇವಾಗ ಇದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತಂದರೆ, ಫಸ್ಟ್ ಫಾರ್ಮುಲಾ ಬರ್ಕೋಣ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಆಲ್ರೆಡಿ ನಿಮಗೆ ಇವಾಗ ತಾನೇ ಹೇಳ್ಕೊಟ್ಟು, ಏನು ಬರುತ್ತೆ ಇಲ್ಲಿ, K ದಟ್ ಈಸ್ ಈಕ್ವಲ್ ಟು 2.303 ಅಂತ ಬರುತ್ತೆ ಅಲ್ವಾ. ಸೊ ಬೈ ಟಿ ಅಂತ ತೊಗೊತೀವಿ, ಲಾಗ್ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ R0 ಮೈನಸ್ ಆರ್ ಇನ್ಫಿನಿಟಿ ತೊಗೋಬೇಕು ಇಲ್ಲಿ ಎ ಜಾಗದಲ್ಲಿ, ಎ ಮೈನಸ್ ಎಕ್ಸ್ ಜಾಗದಲ್ಲಿ ಏನು ತೊಗೋಬೇಕು ಅಂತ ಹೇಳಿದ್ದೆ, RT ಮೈನಸ್ ಆರ್ ಇನ್ಫಿನಿಟಿ ತೊಗೋಬೇಕು. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ನೆಕ್ಸ್ಟ್ ಇಲ್ಲಿ ಫಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಟೇಬಲ್ ಥರ ಬರ್ಕೊಂಡು ಹೋಗೋಣ. ಟೈಮ್ ತೊಗೊತೀನಿ ಈ ಟೇಬಲಲ್ಲಿ ನಾನು, ಟೈಮ್. ಸೊ ಟೈಮ್ ಏನು, ಅದ್ರ ಜೊತೆಗೆ ಟೈಮ್ ಜೊತೆಗೆ ಏನು ಮಾಡೋಣ ಅಂತಂದರೆ ಆರ್ ತೊಗೊಳೋಣ, ಆರ್ ಏನಿದೆ ಅದನ್ನು ತೊಗೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ T ಮೈನಸ್ ಆರ್ ಇನ್ಫಿನಿಟಿ ತೊಗೋಣ. ಸೊ R0 ಮೈನಸ್ ಆರ್ ಇನ್ಫಿನಿಟಿ ಎಲ್ಲದಕ್ಕೂ ಸೇಮ್ ಇರುತ್ತೆ ಅಲ್ವಾ. ಸೊ RT ಮೈನಸ್ ಆರ್ ಇನ್ಫಿನಿಟಿ ಟೈಮ್ ಜೊತೆಗೆ ಏನಾಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ತೊಗೊಳೋಣ ಇಲ್ಲಿ. ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಏನು ಮಾಡೋಣ ಅಂತಂದರೆ ನಾವು ಇಲ್ಲಿ, ಸೊ R0 ಮೈನಸ್ ಆರ್ ಇನ್ಫಿನಿಟಿ ಅದನ್ನು ತೊಗೊಳ್ಳೋಣ ವ್ಯಾಲ್ಯೂಸು. ಸೊ ನೆಕ್ಸ್ಟು R0 ಮೈನಸ್ ಆರ್ ಇನ್ಫಿನಿಟಿ ಬೈ RT ಮೈನಸ್ ಆರ್ ಇನ್ಫಿನಿಟಿನೂ ಸಹ ಈ ಟೇಬಲಲ್ಲೇ ಫೈಂಡ್ ಔಟ್ ಮಾಡ್ಕೊಬೋಣ. ಸೊ ಇವಾಗ ಟೈಮ್ ತೊಗೊಳ್ಳೋಣ. ಟೈಮ್ ಯಾವುದೇ ಟೈಮಿಗೆ ಕೊಟ್ಟಿದ್ದಾರೆ ಅವರು ಅಂತಂದರೆ 0 ಟೈಮ್ ತೊಗೊಳ್ಳೋದು ಬೇಡ, ನಾವು 10 ಟೈಮ್ನಿಂದ ತೊಗೊಳ್ಳೋಣ, 10 ಮಿನಿಟ್ಸು. ಸೊ ಅದಾದಮೇಲೆ ಏನು ಕೊಟ್ಟಿದ್ದಾರೆ, 20 ಮಿನಿಟ್ಸ್ ಕೊಟ್ಟಿದ್ದಾರೆ, 30 ಮಿನಿಟ್ಸ್ ಕೊಟ್ಟಿದ್ದಾರೆ ನಮಗೆ ಅಲ್ವಾ. ನೆಕ್ಸ್ಟು 30 ಮಿನಿಟ್ಸ್ ಆದಮೇಲೆ 40 ಮಿನಿಟ್ಸ್ ಕೊಟ್ಟಿದ್ದಾರೆ, ಇನ್ಫೈನೈಟು ಸಹ ಇಲ್ಲಿ ನಾನು ತೊಗೊಳ್ಳೋದಿಲ್ಲ. ನೆಕ್ಸ್ಟ್ ಏನು ಅಂತಂದರೆ ಆರ್ ವ್ಯಾಲ್ಯೂಸ್. ಸೊ ಆರ್ ವ್ಯಾಲ್ಯೂಸ್ ಏನೇನು ಬಂದಿದೆ ಅಂತಂದರೆ ನೋಡಿಲಿ, ಸೊ ಪ್ಲಸ್ 28.8. ಸೊ 10ಗೆ ಏನು ಬಂದಿದೆ, ಪ್ಲಸ್ 28.8 ಬಂದಿದೆ. ಸೊ ನೆಕ್ಸ್ಟ್ ಏನು ಬಂದಿದೆ ಅಂತಂದರೆ 25.5 ಬಂದಿದೆ, 25.5 ಇದು ಸಹ ಪ್ಲಸ್ಸು. ಸೊ ನೆಕ್ಸ್ಟ್ ಏನು ಬಂದಿದೆ ನೋಡಿ 22.4. ಸೊ ಪ್ಲಸ್ 22.4. ಸೊ ನೆಕ್ಸ್ಟು 19.6.
ಸೊ ನೆಕ್ಸ್ಟು 19.6. ಸೊ ಇದನ್ನು ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಆರ್ ಟಿ ಮೈನಸ್ ಆರ್ ಇನ್ಫಿನಿಟಿ ಮಾಡಬೇಕು. ಸೊ ಆರ್ ಇನ್ಫಿನಿಟಿ ಏನಿದೆ ನೋಡ್ಕೊ, ಆರ್ ಇನ್ಫಿನಿಟಿಲಿ ಬರ್ಕೊಬಿಡ್ತೀನಿ ನಾನು. ಸೊ -11.1 ಇದೆ. ಸೊ ಆರ್ ಟಿ ಮೈನಸ್ ಆರ್ ಇನ್ಫಿನಿಟಿ ಮಾಡಿದ್ರೆ ನನಗೆ ಏನೇನು ಸಿಗುತ್ತೆ ಅಂತಂದರೆ ಒಂದು ಮಾಡ್ತೀನಿ ಇಲ್ಲಿ. ಸೊ ಆರ್ ಟಿ ಏನಿದೆ 28.8 ಇದೆ ಪ್ಲಸ್ ಅಲ್ವಾ. ಸೊ ಮೈನಸ್ ಇಂಟು ಮೈನಸ್ ಆಗಿ ಏನಾಗುತ್ತೆ ಪ್ಲಸ್ 11.1. ಇದೆರಡನ್ನೂ ಸಹ ಆ್ಯಡ್ ಮಾಡಿದಾಗ ಏನು ಬರುತ್ತೆ 39.9 ಬರುತ್ತೆ. ಇದೇ ಥರ ನಾನು ಎಲ್ಲನೂ ಮಾಡಿದಾಗ ನನಗೆ ಏನೇನು ಬರುತ್ತೆ ಅಂತಂದರೆ ನೋಡಿ 36.6 ಬರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಏನು ಬರುತ್ತೆ 33.5 ಬರುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ 30.7 ಬರುತ್ತೆ. ಓಕೆ, ಸೊ ಇಲ್ಲೇನಿದೆ ಫಸ್ಟು 39.9 ಅದನ್ನು ಬರ್ಕೊಬಿಡ್ತೀನಿ ಇಲ್ಲಿ. 39.9 ಅಲ್ವಾ, 39.9. ಸೊ ನೆಕ್ಸ್ಟು R0 ಮೈನಸ್ ಆರ್ ಇನ್ಫಿನಿಟಿ. ಸೊ R0 ವ್ಯಾಲ್ಯೂಸ್ ಏನು ಕೊಟ್ಟಿದ್ರು ಅವರು 32.4 ಕೊಟ್ಟಿದ್ರು ಅಲ್ವಾ, ಪ್ಲಸ್ ಇದೆ. ಸೊ ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ 11.1 ಮಾಡಿದಾಗ ಸೊ ಏನು ಮಾಡ್ತೀವಿ, ಎರಡನ್ನೂ ಹ್ಯಾಡ್ ಮಾಡ್ಕೊಂಡಾಗ ಏನು ಬರುತ್ತೆ 5, ಓಕೆ 3, 4, 43.5 ಬರುತ್ತೆ. ಸೊ ಎಲ್ಲದಕ್ಕೂ ಸಹ ಇದು ಸೇಮ್ ಇರುತ್ತೆ, 43.5ನೇ ಇರುತ್ತೆ. ಸೊ ಎಲ್ಲದಕ್ಕೂ 43.5ನೇ ಬರ್ಕೋಣ. ಸೊ ನೆಕ್ಸ್ಟ್ ಏನು ಅಂತಂದರೆ R0 ಮೈನಸ್ ಆರ್ ಇನ್ಫಿನಿಟಿ ಬೈ ಆರ್ ಟಿ ಮೈನಸ್ ಆರ್ ಇನ್ಫಿನಿಟಿನ ಫೈಂಡ್ ಔಟ್ ಮಾಡಬೇಕು ಅಲ್ವಾ ಅಂತಂದರೆ ಇವಾಗ. ಸೊ 43.5 ಬೈ 39.9 ಮಾಡಬೇಕು. ಇದರಲ್ಲಿ 43.5 ಬೈ 36.6 ಮಾಡೋಣ. ಇಲ್ಲಿ 43.5 ಬೈ 33.5 ಮಾಡೋಣ. ಸೊ ನೆಕ್ಸ್ಟು 43.5 ಬೈ 30.7. ಇದು ಮಾಡಿದಾಗ ಏನು ವ್ಯಾಲ್ಯೂಸ್ ಬರುತ್ತೆ ಅಂತಂದರೆ ಫಸ್ಟ್ ಒನ್ಗೆ 1.090 ಬರುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ 1.188 ಬರುತ್ತೆ. ಸೊ ನೆಕ್ಸ್ಟ್ ನೋಡಿದಾಗ 1.298 ಬರುತ್ತೆ. ಸೊ ನೆಕ್ಸ್ಟು 1.418 ಬರುತ್ತೆ. ಓಕೆ, ಸೊ ದಿಸ್ ಇಸ್. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಫಾರ್ಮುಲಾಕ್ಕೆ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ನು ಓಕೆ, ಸೊ ಕೆ ಫಾರ್ಮುಲಾ ಬರ್ಕೊಬಿಡ್ತೀನಿ. ಕೆ 2.303 ಟಿ ಲಾಗ್ ಸೊ ಏನು ಬರುತ್ತೆ ಇಲ್ಲಿ R0 ಮೈನಸ್ ಆರ್ ಇನ್ಫಿನಿಟಿ ಬೈ ಆರ್ ಟಿ ಮೈನಸ್ ಆರ್ ಇನ್ಫಿನಿಟಿ ಬರುತ್ತೆ ಅಲ್ವಾ. ಸೊ ಫಸ್ಟ್ ಟೈಮ್ ಏನು ಮಾಡ್ತೀವಿ, ಟೈಮ್ ಯಾವ ಟೈಮ್ಗೆ 10 ಮಿನಿಟ್ಸ್ ಟೈಮಿಗೆ ತೊಗೋಣ ನಾವು. ಸೊ 2.303 ಬೈ 10 ಓಕೆ ಲಾಗ್. ಸೊ R0 ಮೈನಸ್ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಎಷ್ಟು 1.090 ಡೈರೆಕ್ಟಾಗಿ ಬರ್ಕೊಬಿಡ್ತೀನಿ ನಾನು. ಸೊ ನೆಕ್ಸ್ಟ್ ಏನು ಅಂತಂದರೆ 2.303 ಬೈ 10 ಆಗಿ ಬರೋಣ. ಸೊ 1.090ಗೆ ನಾನು ಲಾಗ್ ನೋಡಿದಾಗ ನನಗೇನು ಸಿಗುತ್ತೆ ಅಂತಂದರೆ ನೋಡಿ ಇಂಟು 0.0374 ಸಿಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೇನು ಸಿಗುತ್ತೆ, ಇದನ್ನು ಸಾಲ್ವ್ ಮಾಡಿದಾಗ ನನಗೆ 0.00861 ಸಿಗುತ್ತೆ. 0.008613 ಸಿಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನೆಕ್ಸ್ಟ್ ಫಾರ್ಮುಲಾ ಹಾಕೋಣ. 2.303 ಹಾಗೆ ಬರ್ಕೋಣ. ಸೊ 10 ಇರೋ ಜಾಗದಲ್ಲಿ ಇವಾಗ ಏನು ಮಾಡಬೇಕು 20 ತೊಗೋಬೇಕು ನಾನು. ಸೊ ಲಾಗ್ ಹಾಗೆ ಬರ್ಕೋಣ. ಸೊ ನೆಕ್ಸ್ಟ್ ಸಾಲ್ವ್ ಮಾಡಿದಾಗ ನನಗೆ ಏನು ಸಿಕ್ತು 1.188 ಸಿಕ್ತು ಅಲ್ವಾ. ಸೊ 1.188 ಸಿಕ್ತು. ಸೊ ದಟ್ ಈಸ್ ಈಕ್ವಲ್ ಟು 2.303 ಹಾಗೆ ಬರ್ಕೋಣ ಬೈ 20ನೂ ಸಹ ಹಾಗೆ ಬರ್ಕೋಣ. ಸೊ ಇವಾಗ ಲಾಗ್ ನೋಡಿದಾಗ ನನಗೆ ಇಲ್ಲಿ ಏನು ಸಿಗುತ್ತೆ ಅಂತಂದರೆ ನೋಡಿ 0.0749 ಸಿಗುತ್ತೆ. ಓಕೆ 0.0749 ಸಿಗುತ್ತೆ. ಸೊ ನೆಕ್ಸ್ಟ್ ಏನು ಅಂತಂದರೆ ಇದನ್ನು ಸಾಲ್ವ್ ಮಾಡಿದಾಗ ಓಕೆ, ಇದನ್ನು ಸಾಲ್ವ್ ಮಾಡಿದಾಗ ಏನು ಸಿಗುತ್ತೆ ಅಂತಂದರೆ 0.00 ಓಕೆ 8625 ಅಂತ ಸಿಗುತ್ತೆ. ಜೊತೆಗೆ ಮಿನಿಟ್ ಅಂತ ಹಾಕ್ಕೊಳ್ಳಿ. ಓಕೆ ಸೊ ಪರ್ ಮಿನಿಟ್. ಸೊ ನೆಕ್ಸ್ಟ್ ಇವಾಗ ಥರ್ಡ್ ಒನ್ ಮಾಡೋಣ. ಸೊ ಏನು 2.303 ಹಾಗೆ ಬರ್ಕೊತೀವಿ. 20 ಜಾಗದಲ್ಲಿ ಇವಾಗ ಏನು ಮಾಡಬೇಕು 30 ಮಾಡಬೇಕು. ಸೊ ಲಾಗ್ ಹಾಗೆ ಬರ್ಕೊಂಡು ಇವಾಗ ಥರ್ಡ್ ಒನ್ ಸಾಲ್ವ್ ಮಾಡಿದ್ದು ಅಲ್ವಾ ನಾವು, ಎಷ್ಟು ಬಂದಿದೆ ನೋಡಿ ಇಲ್ಲಿ 1.298 ಬಂದಿದೆ. ಸೊ ಲಾಗ್ 1.298. ಸೊ ಇದಕ್ಕೆ ಲಾಗನ್ನು ಫೈಂಡ್ ಔಟ್ ಮಾಡಿದಾಗ 2.303 ಹಾಗೆ ಬರ್ಕೋಣ. ಸೊ ಬೈ 30ನೂ ಹಾಗೆ ಬರ್ಕೊಳ್ಳಿ ಇಂಟು. ಸೊ ಲಾಗ್ಗೆ ಲಾಗು 1.298ಗೆ ಬಂದಿರೋಂಥ ವ್ಯಾಲ್ಯೂ ಏನು ಅಂತಂದರೆ ಸೊ 0.117 ಬಂದಿದೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಏನು ಬರುತ್ತೆ ಅಂತಂದರೆ 0.00 ಹಾಗೆ ಬರುತ್ತೆ, 86 ಸಹ ಹಾಗೆ ಬರುತ್ತೆ, ನನಗೆ ಇಲ್ಲಿ 94 ಬರುತ್ತೆ. ಸೊ ಪರ್ ಮಿನಿಟ್. ಸೊ ನೆಕ್ಸ್ಟ್ ಹೋಗೋಣ ನಾವಿವಾಗ. ಸೊ ನೆಕ್ಸ್ಟ್ 2.303 ಹಾಗೆ ಬರ್ಕೊತೀವಿ. ಇವಾಗ 30 ಮಿನಿಟ್ಸ್ ಬದಲು ಏನು ಮಾಡಬೇಕು 40 ಮಿನಿಟ್ಸ್ ತೊಗೋಬೇಕು. ಲಾಗ್ ಹಾಗೆ ಬರ್ಕೊಳ್ಳೋಣ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಏನು ಬಂದಿದೆ ನೋಡಿ ಇವಾಗ ಇಲ್ಲಿ 1.418 ಅಲ್ವಾ. 1.418
0.418 ಹಾಗೆ ಬರ್ಕೋಣ. ದಟ್ ಈಸ್ ಈಕ್ವಲ್ ಟು 2.303 ಹಾಗೇನೆ 40 ಹಾಗೆ ಬರ್ಕೊಳ್ಳಿ. ಸೊ ಲಾಗ್ 1.418 ನೋಡಿದಾಗ ಲಾಗ್ ಏನು ಬರುತ್ತೆ ಅದಕ್ಕೆ ಇಂಟು 0.1513 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ ಅಂದರೆ 0.0086 ಏನು ಚೇಂಜಸ್ ಇಲ್ಲದ ಹಾಗೆ ಇದೆ. 0.87 ಬಂದಿದೆ ಇಲ್ಲಿ 17 ಪರ್ ಮಿನಿಟ್. ಓಕೆ, ಸೊ ಇಲ್ಲಿ ನಾವು ಇದನ್ನು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂತ ಯಾವ ಥರ ಪ್ರೂವ್ ಮಾಡ್ತೀವಿ ಅಂತಂದರೆ, ಸೊ ಆಲ್ಮೋಸ್ಟ್ ಎಲ್ಲ ವ್ಯಾಲ್ಯೂಸು ನೋಡಿ 0.0086 ಇದೆ ಎಕ್ಸೆಪ್ಟ್ ಲಾಸ್ಟದ್ದು ಬಿಟ್ಟರೆ. ಸೊ ಆಲ್ಮೋಸ್ಟ್ ಎಲ್ಲ ಅದೇ ಇರೋದ್ರಿಂದ, ಸೊ ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದಿರೋದ್ರಿಂದ ಇದನ್ನು ಏನಂತ ಹೇಳ್ತೀವಿ ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಫಸ್ಟ್ ಆರ್ಡರ್ ರಿಯಾಕ್ಷನ್. ಈ ರಿಯಾಕ್ಷನ್ಸನ್ನು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಯಾಕೆ ಕರಿತೀವಿ ಅಂತಂದರೆ ಏನಾಗುತ್ತೆ, ಸೈನ್ ಏನಾಗುತ್ತೆ ಪಾಸಿಟಿವಿಂದ ನೆಗೆಟಿವ್ಗೆ ಕನ್ವರ್ಷನ್ ಆಗುತ್ತೆ ಅಲ್ವಾ. ಸೊ ಡೆಕ್ಸ್ಟ್ರೋ ರೊಟೇಟರ್ ಇರೋದು ಏನಾಗುತ್ತೆ, ಕಂಪ್ಲೀಟ್ ರಿಯಾಕ್ಷನ್ಸ್ ಕಂಪ್ಲೀಟ್ ಆಗೋ ತನಕ ಲಿವೋ ರೊಟೇಟರಿಗೆ ಬಂದು ನಿಂತಿರುತ್ತೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರಿತೀವಿ. ಸುಕ್ರೋಸ್ ಏನಾಗಿ ಕನ್ವರ್ಷನ್ ಆಗುತ್ತೆ, ಗ್ಲೂಕೋಸು ಮತ್ತು ಫ್ರುಕ್ಟೋಸ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.